ಹೊಟ್ಟೋಯ್ತೀನಲ್ಲಮ್ಮ ಇಲ್ಲ ಶನಿ ಮಾತು. ಹಾಯ್ ವೆಲ್ಕಮ್ ಬ್ಯಾಕ್ ಫ್ರೆಂಡ್ಸ್. ಇದು ಸ್ಯಾಟರ್ಡೇ ವಿಡಿಯೋ. ಅಮ್ಮನ ಮನೆಯಿಂದ ಬರ್ತಾ ಇದೆ ಮನೆಗೆ, ಊರಿಗೆ ಹೋಗೋದಿತ್ತು ಅಂತ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಆ್ಯಡ್ ಮಾಡಿದ್ದೀನಿ. ಸಂಡೇ ಮತ್ತು ಸ್ಯಾಟರ್ಡೇದು ಕಂಬೈನ್ ಮಾಡಿದೆ, ಬಟ್ ವಿಡಿಯೋ ತುಂಬ ಫಾರ್ ಆಗಿರೋದ್ರಿಂದ ನಾನು ಸ್ಯಾಟರ್ಡೇದು ಮಾತ್ರ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ಯಾರು ನೋಡಿದ್ರಲ್ಲ ರಿಯಾಕ್ಷನ್ಗಳು. ದಿನ ಹೊಸದು ಏನೇನೋ ಕಲಿತಿರ್ತಾನೆ. ಅಮ್ಮನ ಮನೆಗೆ ಬಂದರೆ ಹಿಂಗೇ ಎಲ್ಲ ಹಂಡಿ ಮಾಡಿ ಅವನವನು ಇಷ್ಟ ಬಂದಂಗೆಲ್ಲ ತೆಗೆದು ಬಿಸಾಕ್ತಿರ್ತಾನೆ. ಅಮ್ಮ ತುಂಬ ದಿನಗಳಾಗಿತ್ತು ಬಜ್ಜಿ ಮಾಡು ಅಂತ ಹೇಳಿದರು, ಅದಕ್ಕೆ ಮಾಡ್ತಿದ್ದೆ. ನಾವಿಲ್ಲಾಂದರೆ ಪಾಪ ಏನೂ ಮಾಡ್ಕೊಳ್ಳಲ್ಲ. ಈ ಕಾರ್ತಿಕ ಆಗಿರೋದ್ರಿಂದ ನಾನ್ ವೆಜ್ ಏನೂ ತಿನ್ನೋದು ಇಲ್ಲ ನಾವು. ಅದಕ್ಕೋಸ್ಕರ ಬಜ್ಜಿ ಬೋಂಡ ಮಾಡ್ತಿದ್ದೆ. ತುಂಬ ಕ್ರಿಸ್ಪಿಯಾಗಿ ಬರುತ್ತೆ. ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಅಕ್ಕಿ ಹಿಟ್ಟು, ಇಲ್ಲಾಂದರೆ ಕಾರ್ನ್ಫ್ಲೋರ್, ಎರಡರಲ್ಲಿ ಒಂದು ಹಾಕಿದ್ರೂ ನಡೆಯುತ್ತೆ. ತುಂಬ ಗರಿಗರಿಯಾಗಿ ಬರುತ್ತೆ. ನೀವು ಎಷ್ಟೇ ಹೊತ್ತು 1 2 3 hours ಇಟ್ಟರೂ ಹಾಗೆ ಕ್ರಿಸ್ಪಿನೆಸ್ ಹಾಗೆ ಉಳಿಯುತ್ತೆ. ನಾವು ಊಟ ಎಲ್ಲ ಮುಗಿಸ್ಕೊಂಡು ಹಾಗೆ ಆಟ ಆಡ್ತಿರೋದನ್ನು ಚಿಕ್ಕದು ಹಾಗೆ ವೀಡಿಯೋಸ್ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಇದು ಕಂಪ್ಲೀಟ್ ಸ್ಯಾಟರ್ಡೇ ವಿಡಿಯೋ ಆಗಿರುತ್ತೆ, ವಾಚ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಗ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಾಚ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕು ಶೇರು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ಲೀಸ್ ಏನಾದರೂ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತು ಸ್ಯಾಟರ್ಡೇ, ಟೈಮ್ ಬಂದು ಆಲ್ರೆಡಿ 4:30 ಆಗಲಿಕ್ಕೆ ಬಂತು. ಒಂದು ಊರಲ್ಲಿ ಶನಿ ಮಹಾತ್ಮದ ಕತೆ ಇದೆ, ಅಂದರೆ ನಮ್ಮ ಮಾವನೇ ಆಗಬೇಕು. ಅವ್ರ ಮನೇಲಿ ಕತೆ ಓದಿಸ್ತಿದ್ದಾರೆ. ಅಂದರೆ ಇವರ ಅಪ್ಪನ ಮನೆಯೂ ಅಲ್ಲೂ ಹತ್ತತ್ರನೇ ಸಾದ್ಮನಹಳ್ಳಿ ಅಂತ. ನಾಳೆ ಒಂದು ಗುರುಪ್ರವೇಶ ಇದೆ, ಮದುವೆ ಕೂಡ ಇದೆ. ಹೋಗೋದು ಬೇಡ ಅಂದ್ಕೊಂಡಿದ್ದೆ, ಬಸ್ಸಲ್ಲಿ ಹೋಗ್ತೀನಿ ಅಂತ ಹೇಳಿದರು. ಇನ್ನೇ ನಾನು ಒಬ್ಬಳೇ ಇದ್ದೀನಿ, ಅಮ್ಮನೂ ಕೂಡ ಹೊರಟರು, ಅವರಮ್ಮನೂ ಕೂಡ ಎಲ್ಲೋ ಹೋಗಿದ್ದಾರೆ. ಇನ್ನೇ ನಾನು ಮನೇಲಿ ಒಬ್ಬಳೇ ಇರ್ತೀನಲ್ಲ ಅಂತ ಬಾ ಹೋಗೋಣ ಅಂತ ಅಂದರು. ನಾನು ಇವನ್ನ ಇಟ್ಕೊಂಡು ಆದಷ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ಬಟ್ಟೆ ಎಲ್ಲ ತೊಳೆದು ಅದನ್ನು ಅವನ್ನ ಬಾಕ್ಸು ಯಾಕೆ ಕಿರಿಕಿರಿ ಮಾಡ್ತಾವನೆ, ನಿದ್ದೆ ಬಂದ್ಬಿಟ್ಟೈತೆ. ಊರಿಗೆ ಹೋಗಿ ಸಿಗ್ತೀನಿ ನಿಮಗೆ. ಮೇ ಬಿ ಊರಿಗೆ ಹೋಗೋಷ್ಟೊತ್ತಿಗೆ ಒಂದು 7 ಮೇಲೆ ಆಗಬಹುದು. ಆದರೆ ಇವತ್ತು ಮದುವೆಗೆ ಹೋಗ್ತೀವಿ, ಇಲ್ಲಾಂದರೆ ನಾಳೆ ಬೆಳಗ್ಗೆ ಮದುವೆಗೆ ಹೋಗ್ತೀವಿ ಧಾರೆ ಮುಹೂರ್ತಕ್ಕೆ. ಹೇಗಾಗುತ್ತೆ ನೋಡಬೇಕು. ಪ್ಲೀಸ್ ವಾಚ್ ಮಾಡಿ. ಹೋಗ್ತಾ ಹಾಗೆ ಮಾತಾಡ್ಕೊಂಡು ಹೋಗೋಣ. ಹಾಯ್ ಮಾಡು ಗುಡಿ, ಹಾಯ್ ಚುಕ್ಕಡು. ಊರಿಂದ ಹೊರಟೋ ಅಷ್ಟೊತ್ತಿಗೆ ಕರೆಕ್ಟಾಗಿ ಒಂದು 4:35 ಆಗಿತ್ತು. ಇಲ್ಲಿ ಕಡಬಗೆರೆ ಕ್ರಾಸ್ ಆದಮೇಲೆ ಏನಾದರೂ ತಗೋಬಾ ಅಂತ ಹೇಳಿದ್ರು, ಬೇಕ್ರಿಲಿ ಏನಾದರೂ ತಿನ್ನಲಿಕ್ಕೆ ಅಂತ. ಅದಕ್ಕೋಸ್ಕರ ಏನು ತೊಗೊಳ್ಳೋದು ಅಂತ ನೋಡ್ತಿದ್ದೆ. ಒಂದು ಕ್ರೀಮ್ ಬನ್ನು, ಒಂದು ಪಫ್ಫು, ಒಂದು ಲೇಸ್ ಏನೋ ತೊಗೊಂಡೆ ಅಷ್ಟೇ, ಇನ್ನೇನು ತೊಗೊಳ್ಲಿಕ್ಕೆ ಹೋಗಿಲ್ಲ. ಮತ್ತು ನೀವು ಅಂದ್ಕೋಬೋದು ಪಾಪುನ ಇಟ್ಕೊಂಡು ಯಾವಾಗಲೂ ಹೊರಗಡೆ ಹೋಗ್ತಿರ್ತಾರೆ ಅಂತ. ನನಗೂ ಹೊರಗಡೆ ಸುತ್ತಾಡೋದಂದರೆ ನಿಜ ತುಂಬಾ ಇಷ್ಟ. ಮತ್ತು ನನ್ನ ಮಕ್ಳಿಗೂ ಅಷ್ಟೇ. ಅಂದರೆ ಅದ್ರ ಪ್ರೊಟೆಕ್ಷನ್ ಇರಬೇಕಷ್ಟೇ. ಅದಕ್ಕೆ ಹೇಗೆ ನಾವು ಓಡಾಡಬೇಕು, ಏನೇನು ತೊಗೊಂಡು ಹೋಗಬೇಕು, ಏನೇನು ಕ್ಯಾರಿ ಮಾಡಬೇಕು ಅನ್ನೋದು ಗೊತ್ತಿರ್ಬೋದು. ಹೊರಟ್ರೆ ಮಕ್ಕಳಿಗೆ ಆಚೆ ಕರ್ಕೊಂಡು ಹೋಗೋದ್ರಿಂದ ಮೈಂಡ್ ಫ್ರೀ ಆಗುತ್ತೆ, ಹೊಸದೇನೋ ಕಲಿತಾರೆ, ಹೊಸತನ ನೋಡ್ತಾರೆ, ಹೊಸದನ್ನು ಅಳವಡಿಸ್ಕೊತಾರೆ. ಆದಷ್ಟು ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗಬೇಕು ನನ್ನ ಪ್ರಕಾರ. ಮತ್ತು ಸುಮಾರು ಜನ ಡಾಕ್ಟರ್ಸು ಕೂಡ ಅದನ್ನೇ ಹೇಳ್ತಾರೆ. ಹೊರಗಿನ ಪ್ರಪಂಚ ಅವ್ರಿಗೂ ತಿಳಿಸ್ಕೊಟ್ಟಂಗಾಗುತ್ತೆ, ಮತ್ತು ಹೊಸತನನ ಪರಿಚಯ ಮಾಡಿಕೊಟ್ಟಂಗಾಗುತ್ತೆ. ಹಾಗೆ ನಮ್ಮ ಪ್ರಯಾಣ ಮುಂದೆ ಹೊರಿತು. ನಾವು ರೆಗ್ಯುಲರಾಗಿ ಹಾಕ್ಸೋ ಪೆಟ್ರೋಲ್ ಬಂಕ್ ಹತ್ರ ಬಂದ್ವಿ. ಅಂದರೆ ತಾವರೆಕೆರೆ ಬಿಟ್ಟು ಒಂದು ಸ್ವಲ್ಪ ಮುಂದೆ ಬರಬೇಕು. ಇಲ್ಲಿ ಮೈಲೇಜ್ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಯಾವಾಗಲೂ ಮನೆಯವರು ಇಲ್ಲೇ ಪೆಟ್ರೋಲ್ ಹಾಕಿಸ್ತಾರೆ. ಹಿಂದುಗಡೆ ಆರಾಮಾಗಿ ಕಂಫರ್ಟಬಲಾಗಿ ಕೂತಿದ್ದೆ. ಅವನು ಕೂಡ 1.5 hour ಬೇಕು ಊರಿಗೆ ಹೋಗೋಷ್ಟೊತ್ತಿಗೆ. 1 hour ಹಾಗೆ ಮಲ್ಕೊಂಡ. ಇನ್ನೇನು ಮಾಗಡಿನೂ ಬಂತು. ಮಾಗಡಿ ಬಂದರೆ ಊರು ಬಂದ ಹಂಗೆ ಅಂತಲೇ ನಮಗರ್ಥ. ಹಾಯ್ ಗೈಸ್, ಮಾಗಡಿಗೆ ತಲುಪಿದ್ವಿ. 6:15 ಆಗಿದೆ. ಈಗ ಗಲಿಯಾಕೈಟ್ ಕಡೆ ಹೋಗ್ತಿದ್ದೀವಿ. ಇನ್ನು ಊರಿಗೆ ಹೋಗ್ತು ಮೇ ಬಿ ಒಂದು 30 minutesಲ್ಲೆಲ್ಲ ಊರಿಗೆ ಹೋಗ್ತೀವಿ. ಇಬ್ಬರು ಮಲ್ಕೊಂಡಿದ್ದಾರೆ, ಬ್ಯಾಕಲ್ಲಿ ಕೂತಿದ್ದೀನಿ, ಆರಾಮಾಗಿ ಕೂತ್ಕೋಬಹುದು ಅಂತ.
ಹರಳೆಣ್ಣೆ ಮಾರ್ತಾರೆ, ನಿಮಗೆ ಗೊತ್ತಿರುತ್ತೆ ಅನಿಸುತ್ತೆ. ಮಾಗಡಿಲಿ ಕೈ ಎಣ್ಣೆ ಅಂತ ಕರೀತಾರೆ ನಮ್ಮ ಕಡೆ. ಇವಾಗ 120 ಇತ್ತು, 150 ಇತ್ತು, ಈಗ 220 ರೂಪೀಸ್ ಮಾಡಿದ್ದಾರೆ. ಅದನ್ನು ಕೂಡ ತಗೊಂಡು ಹೋಗಬೇಕು. ಮಾಗಡಿ ತಲುಪಿದ್ವಿ. ಇದು ನಿರ್ಮಲಾ ಥಿಯೇಟರ್ ಅಂತ ನವಗ್ರಹ ರಿಲೀಸ್ ಹಾಕಿದ್ದಾರೆ. ಅವಾಗೆಲ್ಲ ಇದು ಒಂದೇ ಇದ್ದಿದ್ದು ಮಾಗಡಿಗೆಲ್ಲ ಥಿಯೇಟರು. ಮಾಗಡಿಲಿರೋರಿಗೆಲ್ಲ ಆಲ್ಮೋಸ್ಟ್ ಅಲ್ಲಿ ಗೊತ್ತೇ ಇರುತ್ತೆ. ಇನ್ನೊಂದಿದೆ ಬಾಲಾಜಿ ಥಿಯೇಟ್ರ್ ಅಂತ. ಇದು ಬಾಲಾಜಿನ ನಿರ್ಮಲನ ಗೊತ್ತಾಗ್ತಿಲ್ಲ. ಈಗ ಸುಮಾರು ಕಾರ್ತಿಕ ಮಾಸ ಆಗಿರೋದ್ರಿಂದ ಎಲ್ಲ ಕಡೆನೂ ಮದುವೆ, ಯಾವ ಚೌಟ್ರಿಲಾದರೂ ನೋಡು ಖಾಲಿ ಇರಲ್ಲ. ಮದುವೆ ಸೀಸನ್ ಅಂತಲೇ ಹೇಳ್ಬೋದು. ಫಂಕ್ಷನ್ಗಳಿರೋರ್ಗಂತೂ ಫಂಕ್ಷನ್ ಅಟೆಂಡ್ ಮಾಡಿನೇ ಬೇಜಾರಾಗ್ಬಿಟ್ಟಿರುತ್ತೆ. ನಾನು ಕೂಡ 1.5 ವರ್ಷದಲ್ಲಿ ಒಂದೇ ಮದುವೆ ಅಟೆಂಡ್ ಮಾಡಿರೋದು. ಆದರೂ ನನ್ನ ಪಾಪು ಹುಟ್ಟಿದ ಮೇಲೆ ಒಂದು 6 ತಿಂಗಳಾದಮೇಲೆ ಫಂಕ್ಷನ್ ಅಟೆಂಡ್ ಮಾಡಿದ್ದು. ಅದಕ್ಕಿಂತ ಮುಂಚೆ ನನ್ನ ಮದುವೆಗಳನ್ನ ಅಟೆಂಡ್ ಮಾಡೇ ಇಲ್ಲ. ಅಂದರೆ 1.5 ವರ್ಷ ಆಯಿತು, ಗ್ಯಾಪ್ ಆಯಿತು ಮದುವೆ ಅಟೆಂಡ್ ಮಾಡಿ. ಇದು ಕಲ್ಯಾ ಗೇಟ್ ಮುಂದೆ ಹೋಗ್ತಾ ಇದ್ದೀವಿ. ಮಳೆ ಇಲ್ಲ, ಆರಾಮಾಗಿ 2 ಡೇಸಿಂದ ಜಿಡಿ ಅನಿತಾಯಿತು. ಇವತ್ತೇನೋ ಮಳೆ ಇಲ್ಲ ಅಂದ್ಕೊಂಡೇ ಮುಂದೆ ಹೋದ್ವಿ. ಬಟ್ ಎವ್ವಿ ಸಿಕ್ಕಾಪಟ್ಟೆ ಮಳೆ ಬರ್ಲಿಕ್ಕೆ ಸ್ಟಾರ್ಟ್ ಆಗೋಯಿತು. ಹಲ್ಸಬೆಲೆ ಅಂತಿದೆ, ಅಲ್ಲೊಂದು ಶನಿ ಮಹಾತ್ಮನ ದೇವಸ್ಥಾನ ಕೂಡ ಇದೆ. ಅಲ್ಲಿ ಎಲ್ಲ ಪಾಪ ಜೋರಾಗಿ ಅರೇಂಜ್ ಮಾಡಿದರು. ಆದರೆ ಕಾರ್ತಿಕ ಮಾಸ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ, ದೀಪೋತ್ಸವಗಳು ಮಾಡ್ತಿರ್ತಾರೆ ದೇವಸ್ಥಾನಗಳಲ್ಲಿ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಮಾಡಿದರು, ಲೈಟಿಂಗ್ಸ್ ಎಲ್ಲ ಹಾಕಿ ಎಲ್ಲನೂ ಮಾಡಿದರು. ಬಟ್ ಮಳೆ ಬಂದಿದ್ದ ಕಾರಣ ಜನ ಯಾರೂ ಸೇರಿಲ್ಲ. ಸಿಕ್ಕಾಪಟ್ಟೆ ಮಳೆ ಊರಲ್ಲಿ. ಒಂದು 8 ಗಂಟೆ 6 ಗಂಟೆ 6:10ಕ್ಕೆ ಸ್ಟಾರ್ಟ್ ಆಗಿದ್ದು ಮಳೆ. ಮೇ ಬಿ ಒಂದು 8 ಗಂಟೆ 8:30ವರೆಗೂ ನಿಲ್ಲೇ ಇಲ್ಲ ಮಳೆ. ಬಟ್ ಈ ಟೈಮಲ್ಲಿ ಸಂಜೆ ಹೊತ್ತಲ್ಲಿ ಹೋಗೋಕ್ಕೆ ಮಜಾ ಇರುತ್ತೆ. ಯಾಕಂದರೆ ತಣ್ಣಗಿನ ವಾತಾವರಣ, ಆರಾಮಾಗಿ ಹೋಗ್ಬೋದು. ಬೆಳಿಗ್ಗೆ ಹೊತ್ತು ಮಧ್ಯಾಹ್ನದ ಹೊತ್ತಾದರೆ ಬೆಳಿಗ್ಗೆ ಒಂದು 10 ಗಂಟೆವರೆಗೂ ಓಕೆ. ಅದಾದಮೇಲೆ ಬಿಸಿಲು ಸಿಕ್ಕಾಪಟ್ಟೆ ಹಬೆ ಹೊಡಿತಾನೇ ಇರುತ್ತೆ. ಬಟ್ ಸಂಜೆ ಟೈಮ್ ಆದರೆ ಆರಾಮಾಗಿ ಸಾಂಗ್ ಹೇಳ್ತಾ ತಣ್ಣಗಿನ ವೆದರ್ನ ಎಂಜಾಯ್ ಮಾಡ್ತಾ ಆರಾಮಾಗಿ ಜರ್ನಿ ಮಾಡ್ಬೋದು. ಮುಳ್ಳಯ್ಯನಗಿರಿ, ಚಿಕ್ಕಮಗಳೂರು, ವಯನಾಡು ಆ ಕಡೆ ಎಲ್ಲ ಈ ಟೈಮಲ್ಲಿ ವೆದರು ಮಸ್ತಾಗಿರುತ್ತೆ. ಆಲ್ಮೋಸ್ಟ್ ಆಲ್ ಟ್ರಿಪ್ ವೆಕೇಷನ್ಸ್ ಹಾಕೋರು ಈ ಟೈಮಲ್ಲೇ, ಅಂದರೆ ನವಂಬರು, ಡಿಸೆಂಬರು, ಸೆಪ್ಟೆಂಬರ್ ಟೈಮ್ಗಳಲ್ಲೇ ಹಾಕ್ತಾರೆ. ಅಂದರೆ ಆವಾಗ ವೆದರ್ ಮಾತ್ರ ಮಸ್ತಾಗಿರುತ್ತೆ ಅಂತಲೇ ಆ ಕಡೆ ಜಾಸ್ತಿ ಹೋಗೋದು ಈ ಟೈಮ್ಗಳಲ್ಲೆಲ್ಲ. ನಾವು ಆಲ್ರೆಡಿ ಇನ್ನೇನು ಊರು ತಲುಪೋ ಅಷ್ಟೊತ್ತಿಗೆ ಮಳೆ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಯಿತು. ಇದೇ ಶನಿ ಮಹಾತ್ಮನ ದೇವಸ್ಥಾನ ನಾನು ಹೇಳಿದ್ದು. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದರು ಅಂದರೆ ಅಲ್ಲಿಗೆ ಬಂದಿದ್ದು ಮಳೆ ಜೋರಾಗಿ, ಅಂದರೆ ಚಿಕ್ಕನಿನೂ ಬೀಳ್ತಿರ್ಲಿಲ್ಲ, ಸಿಕ್ಕಾಪಟ್ಟೆ ಜೋರಾಗಿ ಬರ್ತಾಯಿತ್ತು ಮಳೆ. ಊರ ಕಡೆ ಅಂದರೆ ನಿಮಗೆ ಗೊತ್ತೇ ಇರ್ಬೋದು, ಕತ್ಲು ಗವ್ವಂತಿರುತ್ತೆ. ಮತ್ತು ಮಳೆ ಬಿದ್ದರೆ ಜನ ಸೇರೋದು ಕಡಿಮೆನೇ. ಬೆಂಗಳೂರು ಥರ ಅಲ್ಲ, ಸಿಕ್ಕಾಪಟ್ಟೆ ಅಲ್ಲಿನ ಊರಿಂದ ಎಲ್ಲ ನೋಡ್ತಾರಲ್ಲ, ಜನ ಸೇರೋದು ಸ್ವಲ್ಪ ಕಡಿಮೆನೇ. ನಾವು ಊರಿಗೆ ಬಂದ್ವಿ. ಅವನು 6:40 ಆಗಿತ್ತಷ್ಟೇ. ಅವನು ಸ್ವಲ್ಪ ಆಟ ಆಡ್ತಾಯಿದ್ದ. ಬಂದ ತಕ್ಷಣ ಸ್ವಲ್ಪ ಅಡ್ಜಸ್ಟ್ ಆಗಲ್ಲ. ಆಮೇಲೆ ಸ್ವಲ್ಪ ಹೊತ್ತು 1-2 hours ಹೋಗಬೇಕು, ಆಮೇಲೆ ಅಡ್ಜಸ್ಟ್ ಆಗ್ತಾನೆ. ನಾವು ಎಲ್ಲ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಕಾಫಿ ಕುಡಿದು ಇವಾಗ ಶನಿ ಮಹಾತ್ಮನ ಕತೆ ನಮ್ಮ ಮಾವರು ಮಾಡಿಸ್ತಿದ್ದಾರೆ ಅಂತ ಹೇಳಿದ್ನಲ್ಲ, ಅಂದರೆ ನಮ್ಮ ಅಮ್ಮನ ಸೋದರ ಮಾವನ ಮಗ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಒಂದೇ ಊರು, ಅಂದರೆ ಏನು ಕಾರಲ್ಲಿ ಬಂದರೆ ಮಿನಿಮಮ್ ಅಂದರೂ ಒಂದು 3 ನಿಮಿಷ ಆಗುತ್ತೆ ಅಷ್ಟೇ. 1 ಮೈಲಿ ಏನೋ, ಅಂದರೆ 1 ಕಿಲೋಮೀಟರ್ ಏನೋ ಇದೆ. ನೀವು ನೋಡ್ತಿರ್ಬೋದು, ಒಂದು ಸ್ವಲ್ಪನೂ ಕಾಣಿಸ್ತಿಲ್ಲ ಊರಲ್ಲೇ. ಹಂಗೆ ಬೆಂಗಳೂರಲ್ಲಾದರೆ ಸ್ಟ್ರೀಟ್ ಲೈಟು ಕತ್ಲೆ, ನೀವು ಮಿಡ್ ನೈಟಲ್ಲಿ ಓಡಾಡಿದ್ರೂ ಗೊತ್ತಾಗಲ್ಲ. ಅದೇ ಊರಲ್ಲಿ ನೀವು 9 ಗಂಟೆ ಮೇಲೆ ಓಡಾಡಿದ್ರೆ ಯಾವುದೋ ದಟ್ಟ ಕಾಡು ಬಂದಿದ್ದೀವಿ ಅಂತ ಫೀಲ್ ಆಗುತ್ತೆ. ಪಾಪ ಅವ್ರಿಗೂ ಮಳೆ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಬೇಜಾರಾಗ್ಬಿಟ್ಟಿದ್ರು. ಯಾಕಂದರೆ ಜನ ಯಾರೂ ಬರ್ತಿರ್ಲಿಲ್ಲ ಅಂತ. ಪುಣ್ಯಕ್ಕೆ ಒಂದು 8 ಗಂಟೆಗೇನೋ ಮಳೆ ನಿಲ್ತು. ನನ್ನ ಮಗನಿಗೆಲ್ಲ ನಾನು ಪ್ಯಾಕಪ್ ಮಾಡಿಬಿಟ್ಟಿದ್ದೆ. ಸ್ವೆಟರು, ಟೋಪಿ, ಸ್ವೆಡಲ್ಲು ಎಲ್ಲನೂ ತೊಗೊಂಡೋಗಿದ್ದೆ. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದರು. ಅಂದರೆ ಊಟ ಮಾತ್ರ ನಿಜ ತುಂಬಾ ಚೆನ್ನಾಗಿತ್ತು. ನನಗೆ ಪರ್ಸ್ನಲಿ ಊಟ ತುಂಬಾ ಇಷ್ಟ ಆಯಿತು. ಮನೆಗೆಲ್ಲ ಪೇಂಟ್ ಎಲ್ಲ ಮಾಡಿಸಿ ಶನಿ ಮಹಾತ್ಮನ ಕತೆ ಓದಿಸ್ತಿದ್ದಾರೆ. ಅವ್ರಿಗೂ ದೇವರು ಒಳ್ಳೇದು ಮಾಡಲಿ. ನಾನು ಕತೆ ಇರೋಕ್ಕಾಗಲಿಲ್ಲ, ಕೇಳೋಕ್ಕೆ ಇಷ್ಟ, ಬಟ್ ಮಗುನ ಇಟ್ಕೊಂಡು ಫೀಡ್ ಮಾಡಿಸ್ತಿರ್ಬೇಕು, ಅಲ್ಲಿ ಕಂಫರ್ಟಬಲ್ ಆಗಲ್ಲ. ಮತ್ತು ನಮ್ಮ ಮನೆಯವರವ್ರ ಅಪ್ಪ ಅವ್ವ ಎಲ್ಲ ಬಂದಿದ್ದರಿಂದ ಒಂದು 20 ನಿಮಿಷ ಏನೋ ಕೂತಿದ್ದು, ಎಲ್ಲರನ್ನೂ ಮಾತಾಡಿಸ್ಕೊಂಡು ಹೊರಟೆ. ಅಮ್ಮ ಮತ್ತು ದೊಡ್ಡಮ್ಮ, ನಮ್ಮ ಅತ್ತೆದಿರು ಎಲ್ಲರೂ ಬಂದಿದ್ದರು.
ಯಾವುದಾದ್ರೂ ಒಂದು ಫಂಕ್ಷನ್ ಮಾಡಿದ್ರೆ ಆಲ್ಮೋಸ್ಟ್ ಅಲ್ಲಿ ನೆಂಟರಿಷ್ಟರು ಸಿಗೋದು ಮತ್ತು ಮಾತಾಡ್ಸೋದು ಆವಾಗಲೇ. ನಾವು ಎಲ್ಲ ಊಟ ಎಲ್ಲ ಮಾಡ್ಕೊಂಡ್ವಿ. ಏನೇನು ಊಟ ಮಾಡಿಸಿದ್ರು ಅಂತಲೂ ಕೂಡ ನಿಮಗೆ ತೋರಿಸ್ತೀನಿ. ಇವರು ನಮ್ಮ ಅಕ್ಕನ ಅತ್ತೆ, ಅಂದರೆ ನಮ್ಮ ದೊಡ್ಡಮ್ಮನ ಮಗಳ ಅವ್ರ ಅತ್ತೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ತುಂಬ ಚೆನ್ನಾಗಿ ಎಲ್ಲರ ಹತ್ರನೂ ಮಿಂಗಲ್ ಆಗ್ತಾರೆ. ನಮ್ಮ ದೊಡ್ಡಮ್ಮನೂ ಅಷ್ಟೇ, ಅವರ ಬೀಗರು ಅಷ್ಟೇ. ಊಟಕ್ಕೆ ಕಾಳುಗೊಜ್ಜು, ಹಪ್ಪಳ, ಉಪ್ಪಿನಕಾಯಿ, ಬಜ್ಜಿ ಮತ್ತು ಪಲಾವ್ ಮಾಡಿಸಿದ್ರು. ಪಲಾವ್ ತುಂಬಾ ಚೆನ್ನಾಗಿತ್ತು. ಕೇಸರಿ ಬಾತು ಅಷ್ಟೇ ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಹೇಳ್ತಿದ್ರು ಊಟ ಚೆನ್ನಾಗಿತ್ತು ಅಂತ. ಮತ್ತು ಅನ್ನ ಸಾಂಬಾರು, ತರಕಾರಿ ಸಾಂಬಾರು. ಜನ ಬರೋದೇ ಊಟಕ್ಕೆ. ಊಟ ಚೆನ್ನಾಗಿತ್ತು ಅಂದರೆ ಎಲ್ಲ ಚೆನ್ನಾಗಿತ್ತು ಅಂತಲೇ ಅರ್ಥ. ಹಳ್ಳಿ ಕಡೆಯವ್ರಿಗಂತೂ ಮೇಯ್ನ್ ಊಟ ಚೆನ್ನಾಗಿರಬೇಕು. ನಾನು 2 ಸರಿ ಬಜ್ಜಿ, 2 ಹಪ್ಪಳ ಹಾಕಿಸ್ಕೊಂಡು ತಿಂದೆ. ನಮ್ಮ ಮಾವನೇ ಊಟಕ್ಕೆ ಬಡಿಸ್ತಾಯಿದ್ರು. ಅಂದರೆ ಇನ್ನೊಬ್ಬ ಸೋದ್ರ ಮಾವ, ನಮ್ಮಮ್ಮನ ಸೋದ್ರ ಮಾವನ ಮಗ. ಊಟ ಎಲ್ಲ ಬಾರಿಸಿ ಒಂದಾಗಿ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊತಾ ಇದ್ದೆ. ಆಲ್ಮೋಸ್ಟ್ ಆಲ್ ಎಲ್ಲ ಊರವರು ಬಂದಿದ್ದರು. ಊರ ಕಡೆಯವರು ಆಲ್ಮೋಸ್ಟ್ ಆಲ್ ಎಲ್ಲರೂ ಬಂದಿದ್ದರು. ಅಡುಗೆನ ದನದ ಕೊಟ್ಟಿಗೆ ಇರುತ್ತಲ್ಲ ಅಲ್ಲಿ ಮಾಡ್ಕೊಂಡಿದ್ರು. ಬಜ್ಜಿ ಹಾಕ್ತಾಯಿದ್ರು ಮತ್ತು ಎಲ್ಲರೂ ಮಾತಾಡಿಸ್ತಾಯಿದ್ರು, ಇರವ ಕತೆ ಕೇಳ್ಕೊಂಡು ಹೋಗುವಂತೆ ಅಂತ. ಬೆಳಗ್ಗೆಗೆ ಮಹಾಮಂಗಳಾರತಿ ಟೈಮ್ಗೆ ಬರೋಣ ಅಂತ ಅಂದ್ಕೊಂಡೆ. ಬೆಳಿಗ್ಗೆ ಬರ್ತೀನಿ, ಮಗ ಇಟ್ಕೊಂಡು ಮಕ್ಳಿರೋದು ಎಲ್ಲಿರಕ್ಕಾರ ಹೋಗ ಅಲ್ಲಿ ತಗೋಯ್ತೀಯ ಮಕ್ಳು ಎಲ್ಲಿ ಮಾಡಿಕೊಂಡಿದ್ದಾನೆ ಒಳ್ಳೆ ಒಳ್ಳೆ ಸಿಕ್ಕುತ್ತ. ನಾನು ಹೊಟ್ಟೋಯ್ತೀನಲ್ಲಮ್ಮ. ಅದೇ ಶನಿ ಮಹಾತ್ಮನ ಫೋಟೋ ಇಲ್ಲಿ ಇದ್ರ ಹಿಂದ್ಗಡೆ ಅದ. ನಮ್ಮ ಮನೆಯವರು ಅವ್ರ ಬಗ್ಗೆ ವಿಚಾರಿಸ್ತಾಯಿದ್ರು. ನಮ್ಮ ಮನೆಯವ್ರು ಅಂದರೆ ಎಲ್ಲರಿಗೂ ಸ್ವಲ್ಪ ಪ್ರೀತಿ ಜಾಸ್ತಿ. ಯಾಕಂದರೆ ತುಂಬ ಚೆನ್ನಾಗಿ ನೋಡ್ಕೋತಾನೆ ಅವನು, ಹಾಗೆ ಹೀಗೆ ಅಂತ. ಅವರು ಇದ್ದೋಗವ ಈಗೆಲ್ಲ ಫೋಟೋ ತಗೊಳ್ಳೋದು, ಫೋಟೋ ತೆಗೆದಾದ್ಮೇಲೆ ಎಲ್ಲ ಅಲಂಕಾರ ಮಾಡಿದ್ಮೇಲೆ ತೆಗಿಬೇಕು ಅಂತ ಅಜ್ಜಿ ಹೇಳ್ತಾಯಿದ್ರು. ನಾನು ಇರಲ್ವಲ್ಲಮ್ಮ, ಅದಕ್ಕೆ ತಗೊತೀನಿ ಅಂತ ಹೇಳ್ತಾಯಿದ್ದೆ. ಕಾಣಿಸ್ತಿದ್ದೀನಿ ಅನ್ಕೋತೀನಿ. ಟೈಮ್ ಆಲ್ರೆಡಿ 8:30 ಆಗಿದೆ. ನಂದು ಕೂಡ ಊಟ ಆಯಿತು. ಊಟ ಮಾತ್ರ ತುಂಬಾ ಚೆನ್ನಾಗಿತ್ತು. ಪಲಾವು, ಕಾಳುಗೊಜ್ಜು, ಅನ್ನ ಸಾಂಬಾರು, ಹಪ್ಪಳ, ಬಜ್ಜಿ ಎಲ್ಲನೂ ಮಾಡಿಸಿದ್ರು. ಇದು ಸ್ವಲ್ಪ ಬಾರೆ ರೋಡು, ಕತ್ರೆ ಗೌ ಅಂತಿದೆ. ಊರಿನ ವೆದರೇ ಬೇರೆ. ನಾವು ಮನೆ ಹೊರಡೋ ಹೊತ್ತಿಗೆ ಒಂದು 8:45 ಏನೋ ಆಗಿತ್ತು. ಇಷ್ಟ ಆಗಿತ್ತು ಸ್ಯಾಟರ್ಡೇನ ವ್ಲಾಗ್. ಐ ಹೋಪ್ ಸೊ ಫ್ರೆಂಡ್ಸ್, ನಿಮಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಸಿ ದಿ ನೆಕ್ಸ್ಟ್ ವ್ಲಾಗ್. ಬಾಯ್.